ಹಾಯ್ ಸ್ನೇಹಿತರೆ, ನಮ್ಮಲ್ಲಿ ಹಲವರು ಗೊತ್ತಿದೆ ಅಂದುಕೊಳ್ಳುವ ಕೆಲವು ವಿಷಯಗಳು ನಿಜಕ್ಕೆ ತಪ್ಪು ಅನ್ನೋದು ಗೊತ್ತಾದ್ರೆ ಶಾಕ್ ಆಗ್ತೀರಾ. ಇವತ್ತಿನ ಜಿಕೆ ನಿಮಗೆ ಅಯ್ಯೋ ನನಗಿದು ಗೊತ್ತಿರಲಿಲ್ಲ ಅನ್ನಿಸೋ ಹಾಗೆ ಇರುತ್ತೆ. ಕೊನೆಯವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ಕಳಿಸೋದನ್ನ ಮರಿಬೇಡಿ. ಭೂಮಿಯ ಮೇಲೆ ಅತ್ಯಂತ ದೀರ್ಘಾಯುಷಿ ಪ್ರಾಣಿಗಳಲ್ಲಿ ಯಾವುದು ಪ್ರಸಿದ್ಧವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಆನೆ, ಬಿ ಆಮೆ, ಸಿ ಕುದುರೆ, ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಬಿ ಆಮೆ. ಕೆಲವು ಆಮೆಗಳು 150 ವರ್ಷಕ್ಕಿಂತ ಹೆಚ್ಚು ಬದುಕುತ್ತವೆ. ಹುಲಿಯ ಸರಾಸರಿ ಆಯುಷ್ಯ ಎಷ್ಟು? ನಿಮ್ಮ ಆಪ್ಷನ್ಸ್: ಎ 5ರಿಂದ 7 ವರ್ಷ, ಬಿ 10ರಿಂದ 15 ವರ್ಷ, ಸಿ 20ರಿಂದ 25 ವರ್ಷ, ಡಿ 30 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 10ರಿಂದ 15 ವರ್ಷ. ಕಾಡಿನಲ್ಲಿ ಹುಲಿಗಳು ಸಾಮಾನ್ಯವಾಗಿ 12 ವರ್ಷದ ಆಸುಪಾಸು ಬದುಕುತ್ತವೆ. ಸುಗಂಧಕ್ಕೆ ಪ್ರಸಿದ್ಧವಾದ ಹೂವು ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಲ್ಲಿಗೆ, ಬಿ ಗುಲಾಬಿ, ಸಿ ಕಮಲ, ಡಿ ಚಂಪಾ. ಸರಿಯಾದ ಉತ್ತರ ಆಪ್ಷನ್ ಎ ಮಲ್ಲಿಗೆ. ಮಲ್ಲಿಗೆಯ ಸುವಾಸನೆ ಮನಸ್ಸನ್ನೇ ರಿಫ್ರೆಶ್ ಮಾಡುತ್ತದೆ. ಕೃಷಿಗೆ ಸಹಾಯ ಮಾಡುವ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಾಗೆ, ಬಿ ಗುಬ್ಬಚ್ಚಿ, ಸಿ ಗಿಡುಗ, ಡಿ ನವಿಲು. ಸರಿಯಾದ ಉತ್ತರ ಆಪ್ಷನ್ ಬಿ ಗುಬ್ಬಚ್ಚಿ. ಇವು ಬೆಳೆಗಳನ್ನು ನಾಶ ಮಾಡುವ ಕೀಟಗಳು ಮತ್ತು ಹುಳುಗಳನ್ನು ತಿನ್ನುತ್ತವೆ. ಇದರಿಂದ ರಾಸಾಯನಿಕ ಕೀಟನಾಶಕಗಳ ಬಳಕೆ ಕಡಿಮೆಯಾಗುತ್ತದೆ. ಜೇನುತುಪ್ಪದಲ್ಲಿ ಹೆಚ್ಚಾಗಿ ಏನು ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕೊಬ್ಬು, ಬಿ ಗ್ಲೂಕೋಸ್, ಸಿ ಉಪ್ಪು, ಡಿ ಪ್ರೋಟೀನ್. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಲೂಕೋಸ್. ಜೇನುತುಪ್ಪ ನೈಸರ್ಗಿಕ ಶಕ್ತಿಯ ಮೂಲವಾಗಿದೆ. ನಿಮಗೆ ಗೊತ್ತಾ ಫ್ರೆಂಡ್ಸ್, ಜೇನುತುಪ್ಪ ಹಾಳಾಗುವುದಿಲ್ಲ ಅಂತ ಕೇಳಿದ್ದೀರಾ? ಸಾವಿರಾರು ವರ್ಷ ಇಟ್ಟರೂ ತಿನ್ನಬಹುದು ಅಂತೆ. ನೇಚರ್ ಅಂದ್ರೆ ಬಾಸ್ ಲೆವೆಲ್ ಸೈನ್ಸ್. ಮುಖೇಶ್ ಅಂಬಾನಿ ಅವರ ಮನೆಯ ಹೆಸರು ಏನು? ನಿಮ್ಮ ಆಪ್ಷನ್ಸ್: ಎ ಲಕ್ಷ್ಮೀ ನಿವಾಸ, ಬಿ ಆಂಟಿಲಿಯಾ, ಸಿ ಸ್ಕೈ ಪ್ಯಾಲೇಸ್, ಡಿ ಜಿಯೋ ಹೌಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಟಿಲಿಯಾ. ಆಂಟಿಲಿಯಾ ವಿಶ್ವದ ಅತಿ ದುಬಾರಿ ಮನೆಗಳಲ್ಲಿ ಒಂದಾಗಿದೆ. ಶರೀರದ ಯಾವ ಭಾಗಕ್ಕೆ ಲ್ಯೂಕೋಮಾ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಎ ಕಿವಿ, ಬಿ ಕಣ್ಣು, ಸಿ ಹೃದಯ, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣು. ಇದು ಕಣ್ಣಿನ ಒತ್ತಡ ಹೆಚ್ಚಿಸಿ ದೃಷ್ಟಿಗೆ ಹಾನಿ ಮಾಡುತ್ತದೆ. ಊಟ ಮಾಡಿದ ನಂತರ ಯಾವ ರೀತಿ ಮಲಗುವುದು ಆರೋಗ್ಯಕರ? ನಿಮ್ಮ ಆಪ್ಷನ್ಸ್: ಎ ನೇರವಾಗಿ ಮಲಗುವುದು, ಬಿ ಎಡಭಾಗಕ್ಕೆ, ಸಿ ಮಲಗಬಾರದು, ಡಿ ಹೊಟ್ಟೆಯ ಮೇಲೆ ಮಲಗುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಎಡಭಾಗಕ್ಕೆ ಮಲಗುವುದು. ಇದು ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತದೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಸರಾಸರಿ ಎಷ್ಟು ವರ್ಷ ನಿದ್ರೆಯಲ್ಲಿ ಕಳೆಯುತ್ತಾನೆ? ನಿಮ್ಮ ಆಪ್ಷನ್ಸ್: ಎ 5 ವರ್ಷ, ಬಿ 10 ವರ್ಷ, ಸಿ 20ರಿಂದ 25 ವರ್ಷ, ಡಿ 40 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 20ರಿಂದ 25 ವರ್ಷ. ನಮ್ಮ ಜೀವನದ ಸುಮಾರು 3ನೇ ಭಾಗ ನಿದ್ರೆಯಲ್ಲೇ ಹೋಗುತ್ತದೆ. ಭಾರತದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಉದ್ಯಮ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೃಷಿ, ಬಿ ಫಿನ್ಟೆಕ್, ಸಿ ಐಟಿ ಉದ್ಯಮ, ಡಿ ಮೀನುಗಾರಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಫಿನ್ಟೆಕ್. ಯುಪಿಐ ವಹಿವಾಟುಗಳು ಮತ್ತು ಡಿಜಿಟಲ್ ಪಾವತಿಗಳ ಹೆಚ್ಚಳದಿಂದಾಗಿ ಈ ವಲಯವು ಭಾರೀ ಬೆಳವಣಿಗೆಯನ್ನು ಸಾಧಿಸುತ್ತಿದೆ. ಜೋಗ ಜಲಪಾತವು ಯಾವ ನದಿಯಿಂದ ನಿರ್ಮಾಣವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಕಾವೇರಿ, ಬಿ ತುಂಗಭದ್ರಾ, ಸಿ ಶರಾವತಿ, ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ.
ಶರಾವತಿ ನದಿಯು ಈ ಅದ್ಭುತ ಜಲಪಾತಕ್ಕೆ ಮೂಲ ಕಾರಣವಾಗಿದೆ. ಪಂಜಾಬ್ ಕೇಸರಿ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಭಗತ್ ಸಿಂಗ್, ಬಿ ಲಾಲಾ ಲಜಪತ್ ರಾಯ್, ಸಿ ಸುಭಾಷ್ ಚಂದ್ರ, ಡಿ ಗಾಂಧೀಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್. ಅವರ ಧೈರ್ಯ ಮತ್ತು ದೇಶಭಕ್ತಿಗೆ ಈ ಬಿರುದನ್ನು ನೀಡಲಾಗಿದೆ. ಹುಲಿಗೆ ಸಾಮಾನ್ಯವಾಗಿ ಎಷ್ಟು ಹಲ್ಲುಗಳಿರುತ್ತವೆ? ನಿಮ್ಮ ಆಪ್ಷನ್ಸ್: ಎ 18, ಬಿ 24, ಸಿ 30, ಡಿ 32. ಸರಿಯಾದ ಉತ್ತರ ಆಪ್ಷನ್ ಸಿ 30. ಮಾಂಸಾಹಾರಿ ಪ್ರಾಣಿಗಳಿಗೆ ಬಲವಾದ ಕಚ್ಚುವ ಹಲ್ಲುಗಳು ಇರುತ್ತವೆ. ವಿಮಾನದಲ್ಲಿ ಯಾವ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಲು ನಿರ್ಬಂಧ ಇರಬಹುದು? ನಿಮ್ಮ ಆಪ್ಷನ್ಸ್: ಎ ಕತ್ತರಿಸಿದ ಹಣ್ಣು, ಬಿ ಡ್ಯೂರಿಯನ್, ಸಿ ತೆಂಗಿನಕಾಯಿ, ಡಿ ವನಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ತೆಂಗಿನಕಾಯಿ. ಸುರಕ್ಷತಾ ಕಾರಣಗಳಿಂದ ವಿಮಾನದಲ್ಲಿ ಕೊಂಡೊಯ್ಯಲು ಅನುಮತಿ ಇಲ್ಲ. ಬೆಳಗ್ಗೆ ತುಂಬಾ ತಡವಾಗಿ ಎದ್ದರೆ ಸಾಮಾನ್ಯವಾಗಿ ಏನು ಪರಿಣಾಮ? ನಿಮ್ಮ ಆಪ್ಷನ್ಸ್: ಎ ಹೆಚ್ಚು ಶಕ್ತಿ, ಬಿ ದೇಹ ಚುರುಕು, ಸಿ ಆಲಸ್ಯ ಹೆಚ್ಚಾಗುವುದು, ಡಿ ಹಸಿವು ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಲಸ್ಯ ಹೆಚ್ಚಾಗುವುದು. ದೇಹದ ನೈಸರ್ಗಿಕ ಜೈವಿಕ ಗಡಿಯಾರ ಅಸ್ತವ್ಯಸ್ತವಾಗುತ್ತದೆ. ಅರ್ಲಿ ಮಾರ್ನಿಂಗ್ ಎದ್ದವರು ಸಕ್ಸಸ್ಫುಲ್ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಮಾರ್ನಿಂಗ್ ಮೈಂಡ್ ಫುಲ್ ಬ್ಯಾಟರಿ, ನಾವು ಮಾತ್ರ ಸ್ನೂಜ್ ಮಾಸ್ಟರ್ಗಳು. ಕಾಡಿನ ಪಕ್ಷಿರಾಜ ಎಂದು ಯಾವ ಪಕ್ಷಿಯನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಗಿಡುಗ, ಬಿ ಗರುಡ, ಸಿ ನವಿಲು, ಡಿ ಗೂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗರುಡ. ಕಾಡಿನ ಪಕ್ಷಿರಾಜ ಎಂದು ಸಾಮಾನ್ಯವಾಗಿ ಗರುಡ ಪಕ್ಷಿಯನ್ನು ಕರೆಯಲಾಗುತ್ತದೆ. ದೇವರಿಗೆ ತೆಂಗಿನಕಾಯಿ ಒಡೆಯುವಾಗ ಕೆಟ್ಟರೆ ಸಾಮಾನ್ಯವಾಗಿ ಏನನ್ನು ಸೂಚಿಸುತ್ತದೆ ಎಂದು ನಂಬಿಕೆ? ನಿಮ್ಮ ಆಪ್ಷನ್ಸ್: ಎ ಅದೃಷ್ಟ, ಬಿ ಶುಭ ಸೂಚನೆ, ಸಿ ಅಪಶಕುನ, ಡಿ ಮಳೆ ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಭ ಸೂಚನೆ. ಇದು ಶುಭ ಫಲಿತಾಂಶಗಳು ಶೀಘ್ರವೇ ಲಭಿಸಲಿವೆ ಎಂಬುದರ ಸಂಕೇತವಾಗಿದೆ. ಪ್ರಪಂಚದಲ್ಲಿ ಚಿನ್ನ ಕಡಿಮೆ ಬೆಲೆಗೆ ಸಿಗುತ್ತದೆ ಎಂದು ಪ್ರಸಿದ್ಧವಾದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ದುಬೈ, ಸಿ ಜಪಾನ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ದುಬೈ. ತೆರಿಗೆ ಕಡಿಮೆ ಇರುವುದರಿಂದ ಅಲ್ಲಿ ಚಿನ್ನದ ಬೆಲೆ ಕಡಿಮೆ ಕಾಣುತ್ತದೆ. ಕುಕ್ಕರ್ನಲ್ಲಿ ಮಾಡಿದ ಅನ್ನ ತಿಂದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹಾನಿ ಆಗುತ್ತದೆ, ಬಿ ಜೀರ್ಣವಾಗುವುದಿಲ್ಲ, ಸಿ ಯಾವುದೇ ಸಮಸ್ಯೆ ಇಲ್ಲ, ಡಿ ವಿಷವಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಯಾವುದೇ ಸಮಸ್ಯೆ ಇಲ್ಲ. ಪ್ರೆಷರ್ ಕುಕ್ಕರ್ ಅಡುಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಉಳಿಸುತ್ತದೆ. ಕೃಷಿಗೆ ಉಪಯುಕ್ತವಾದ ಇನ್ನೊಂದು ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚಿಟ್ಟೆ, ಬಿ ಎರೆಹುಳು, ಸಿ ಹಾವು, ಡಿ ಬೆಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ ಎರೆಹುಳು. ಎರೆಹುಳು ಕೃಷಿಗೆ ಅತ್ಯಂತ ಉಪಯುಕ್ತವಾದ ಜೀವಿ. ಇದನ್ನು ರೈತ ಮಿತ್ರ ಎಂದು ಕರೆಯುತ್ತಾರೆ. ಈಗ ನಿಮ್ಮ ಸರದಿ. 20ರಲ್ಲಿ ಎಷ್ಟು ಸರಿಯಾಗಿ ಆನ್ಸರ್ ಬಂದವು ಕಮೆಂಟ್ ನಲ್ಲಿ ತಿಳಿಸಿ. 15 ಮೇಲಾಗಿದ್ರೆ ನೀವು ಜಿಕೆ ಚಾಂಪಿಯನ್. ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾರು ಹೆಚ್ಚು ಆನ್ಸರ್ ಮಾಡ್ತಾರೆ ನೋಡಿ ಚಾಲೆಂಜ್ ಮಾಡಿ. ಇನ್ನಷ್ಟು ಇಂತಹ ಫನ್ ಪ್ಲಸ್ ನಾಲೆಜ್ ಮಿಕ್ಸ್ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.